ज्ञानरोचि परिपूरितान्तर्बाह्याण्डकोशं हरितोपलाभम् तर्काभयेतं विधि सर्वपूर्व गीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दोऽव्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 32ನೇ ಅಧ್ಯಾಯದಲ್ಲಿ ಇವತ್ತು 35ನೇ ಶ್ಲೋಕ ತೇಷ್ವಶಾಂ ತೇಷು ಮೂಢೇಷು ಖಂಡಿತಾತ್ಮಾ ವಸಾಯಿಷು ಸಂಗಂ ನ ಕುರ್ಯಾತ್ ಶೋಚ್ಯೇಷು ಯೋಷಿತ್ ಕ್ರೀಡಾಮೃಗೇಷು ಚ. ಕಪಿಲನಾಮಕನಾದ ಭಗವಂತ ತಾಯಿಯಾದ ದೇವಹೂತಿ ದೇವಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಸಜ್ಜನರಾದ ವ್ಯಕ್ತಿಗಳು ಕೂಡ ಒಳ್ಳೆ ಉತ್ತಮವಾದ ಗುಣಗಳನ್ನ ಹೊಂದಿರತಕ್ಕಂಥವರು ಕೂಡ ದುರ್ಜನರ ಸಹವಾಸದಿಂದ ಅವರಲ್ಲಿ ಇರುವ ಆ ಸದ್ಗುಣಗಳೆಲ್ಲ ಕೆಟ್ಟು ಹೋಗ್ತದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಸತ್ಯಂ, ಶೌಚಂ, ದಯಾ, ತಪಃ, ಮೌನಂ, ಬುದ್ಧಿ, ಶ್ರೀಹಿ, ಹಿರೀಹಿ, ಯಶಃ, ಕ್ಷಮ, ಶಮಃ, ದಮಃ, ಭಗಃ ಇವೆಲ್ಲ ಉತ್ತಮವಾದ ಗುಣಗಳಿದ್ರೂ ಕೂಡ ಯತ್ ಸಂಗಾತ್ ಯಾವ ದುರ್ಜನರ ಸಂಸರ್ಗ ಆಯಿತು ಅಂದ್ರೆ ಆ ದುರ್ಜನರ ಸಂಘದಿಂದ ಈ ಎಲ್ಲಾ ಸದ್ಗುಣಗಳು ಕೂಡ ಕೆಟ್ಟು ಹೋಗ್ತದೆ. ಆದ್ರಿಂದ ಏನ್ ಮಾಡಬೇಕು ಅಂತನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಅಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ಯಾರಿಗೆ ಹರಿಭಕ್ತಿ ಇಲ್ಲವೋ, ಯಾರಿಗೆ ವಿವೇಕ ಇಲ್ಲವೋ, ಶರೀರದಲ್ಲಿ ಅಲ್ಪನಾಗಿರ್ತಕ್ಕಂತಹ ಜೀವಾತ್ಮ ಒಬ್ಬನೇ ಇದ್ದಾನೆ, ಜೀವನನ್ನ ಬಿಟ್ಟರೆ ಬೇರೆ ಅಂತರ್ಯಾಮಿಯಾಗಿ
ಭಗವಂತ ಅಂತ ಒಬ್ಬ ಇಲ್ಲ ಅಂತ ಯಾರು ವಿಪರೀತವಾಗಿ ತಿಳ್ಕೊಂಡಿರ್ತಾರೋ, ವಿಪರೀತವಾದ ನಿಶ್ಚಯ ಯಾರಿಗೆ ಇದೆಯೋ, ಮತ್ತು ಸ್ತ್ರೀಯರಿಗೆ ಆಟದ ಸಾಕು ಪ್ರಾಣಿಗಳಂತೆ ಯಾರು ಇರ್ತಾರೋ ಇವರೆಲ್ಲ ದುರ್ಜನರು, ಶೋಚನೀಯರು ಇವರೆಲ್ಲ. ಇಂತಹ ದುಷ್ಟ ಜನರ ಸಹವಾಸವನ್ನ ಯಾವತ್ತೂ ಕೂಡ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ತೇಷು ಅಶಾಂತೇಶು ಮೂಢೇಶು ಖಂಡಿತಾತ್ಮಾವಸಾಯಿಷು ಅಂತ ಒಂದೊಂದೇ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಅಶಾಂತೇಶು ಅಂತಂದ್ರೆ ಹರಿಭಕ್ತಿ ಇಲ್ಲದೆ ಇರೋರು ಅಂತ ಅರ್ಥ. ಶಾಂತ ಅಂತಂದ್ರೆ ಹರಿಭಕ್ತಿ ಉಳ್ಳವರು ಯಾರೋ ಅವರು ಶಾಂತರು. ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಶಾಂತರು ಅಂದ್ರೆ ಭಗವನ್ನಿಷ್ಠತಾ ಬುದ್ಧಿ ಉಳ್ಳವರು. ಅಶಾಂತರು ಅಂದ್ರೆ ಯಾರಿಗೆ ಭಗವನ್ನಿಷ್ಠತಾ ಬುದ್ಧಿ ಇಲ್ಲವೋ ಅವರು, ಯಾರಿಗೆ ಹರಿಭಕ್ತಿ ಇಲ್ಲವೋ ಅಂಥವರು ಅಶಾಂತರು. ಮೂಢರು ಅಂದ್ರೆ ವಿವೇಕ ಇಲ್ಲದೆ ಇರ್ತಕ್ಕಂಥವ್ರು. ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತನ್ನೋ ವಿವೇಕ ಯಾರಿಗೆ ಇಲ್ಲವೋ ಅವರನ್ನ ಮೂಢರು ಅಂತ ಕರೀತಾರೆ. ಸರಿಯಾದ ವಿವೇಕ ಇಲ್ಲದೆ ಇರ್ತಕ್ಕಂಥವ್ರು ಮೂಢರು. ಖಂಡಿತಾತ್ಮಾವಸಾಯಿಷು ಅಂತ ಇದೆ. ಖಂಡಿತಾತ್ಮಾವಸಾಯಿಷು ಅಂತಂದ್ರೆ ನಮ್ಮ ಶರೀರದಲ್ಲಿ ಜೀವ ಒಬ್ಬನೇ ಇದ್ದಾನೆ, ಜೀವನಿಗೆ ನಿಯಾಮಕನಾಗಿ ಪರಿಪೂರ್ಣನಾದ ಭಗವಂತ ಇಲ್ಲ ಅಂತ ತಿಳಿತಾರಲ್ಲ ಅಂತವ್ರು. ಅಂದ್ರೆ ಈ ಶರೀರದ ಒಳಗೆ ಇರೋನು ನಾನೊಬ್ನೇ, ನಾನೇ ಸ್ವತಂತ್ರ, ನಾನು ಹೇಳದಂತೆನೆ ಎಲ್ಲ ನಡೆಯೋದು ಅಂತ ಈ ರೀತಿ ನಿಶ್ಚಯವ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ. ನನಗೆ ಅಂತರ್ಯಾಮಿಯಾಗಿ ಮತ್ತೊಬ್ಬ ಇಲ್ಲ ಅಂತ ಅಂತರ್ಯಾಮಿಯ ವಿವಕ್ಷೆ ಇಲ್ಲದೆ ಕೇವಲ ಈ ಶರೀರದೊಳಗೆ ಜೀವ ಮಾತ್ರ ಇರೋನು ಅಂತ ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರು ಅಂತ ಅರ್ಥ. ಖಂಡಿತಾತ್ಮ ಅವಸಾಯಿಷು ಅಂದ್ರೆ ಇಲ್ಲಿ ಖಂಡಿತಾತ್ಮಾವಸಾಯಿಷು ಅನ್ನೋ ಶಬ್ದಕ್ಕೆ ಅಲ್ಪನಾಗಿರ್ತಕ್ಕಂತಹ ಜೀವ ಶರೀರದಲ್ಲಿ ಇರುವವನು ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನು ಅಂತ ಈ ರೀತಿ ಅರ್ಥ ಇಟ್ಟುಕೊಂಡ್ರೆ ಅದರಲ್ಲಿ ತಪ್ಪೇನಿಲ್ಲ. ಹಾಗೆ ತಿಳಿದವನು ದುಷ್ಟ ಆಗೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಈ ಶರೀರದ ಒಳಗೆ ಅಲ್ಪನಾದ ಜೀವ ಇದ್ದಾನೆ ಅಂತ ಇಷ್ಟೇ ತಿಳ್ಕೊಂಡ್ಬಿಟ್ರೆ ಅದು ಸರಿಯಾದ ಜ್ಞಾನವೇ ಆಯ್ತಲ್ಲ. ಹೌದು, ಈ ಶರೀರದೊಳಗೆ ಜೀವ ಇದ್ದಾನೆ ಅಂತ ತಿಳ್ಕೊಳ್ಳೋದು, ಯಾರು ಹಾಗೆ ತಿಳ್ಕೊಳ್ತಾರೋ ಅವರು ದುಷ್ಟರು ಯಾಕೆ ಆಗ್ತಾರೆ ಅನ್ನೋ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಗೆ ಬೇರೆ ವ್ಯಾಖ್ಯಾನಕಾರರು ಖಂಡಿತಾತ್ಮ ಸ್ವಸಾಧುಷು ಅನ್ನೋ ಪಾಠ ಇಟ್ಟುಕೊಂಡಿದ್ದಾರೆ. ಅವರು ಖಂಡಿತಾತ್ಮಾವಸಾಯಿಷು ಅನ್ನೋ ಪಾಠವನ್ನ ಬಿಟ್ಟು ಖಂಡಿತಾತ್ಮ ಸ್ವಸಾಧುಷು ಅನ್ನೋ ಪಾಠ ಇಟ್ಟುಕೊಂಡು ದೇಹಾತ್ಮೈಕ್ಯ ಬುದ್ಧಿ ಉಳ್ಳ ಅಸಜ್ಜನರು ಅಂತ ಅರ್ಥ ಮಾಡಿದ್ದಾರೆ. ದೇಹವೇ ಆತ್ಮ ಅಂತನ್ನೋ ಬುದ್ಧಿ ಉಳ್ಳಂತಹ ದುರ್ಜನರು ಅಂತ ಅರ್ಥ ಮಾಡಿದ್ದಾರೆ. ವಸ್ತುತಃ ದೇಹಾತ್ಮೈಕ್ಯ ಬುದ್ಧಿ ಯಾರಿಗೂ ಇಲ್ಲ, ಅದನ್ನ ನಾವು ಹಿಂದೆ ಹೇಳಿದ್ದೇವೆ. ದೇಹವೇ ಆತ್ಮ ಅನ್ನೋ ಜ್ಞಾನ ಯಾರಿಗಿದೆ? ಎಲ್ಲರಿಗೂ ಕೂಡ ನನ್ನ ದೇಹ ಅಂತ ಅನುಭವ ಇದೆ ಹೊರತು ನಾನೇ ದೇಹ ಅಂತ ಯಾರಿಗೂ ಅನುಭವ ಇಲ್ಲ. ಈ ದೇಹವೇ ನಾನು ಅಂತ ಯಾರಿಗೂ ಜ್ಞಾನ ಇಲ್ಲ. ಎಲ್ಲರಿಗೂ ಕೂಡ ಇದು ನನ್ನ ದೇಹ, ಈ ದೇಹದೊಳಗೆ ನಾನು ಇದ್ದೇನೆ ಅಂತಾನೆ ಹೇಳ್ತಾರೆ ಹೊರತು ಯಾರಿಗೂ ಕೂಡ ದೇಹ ಮತ್ತು ಆತ್ಮದ ಐಕ್ಯ ಬುದ್ಧಿ ಇಲ್ಲವೇ ಇಲ್ಲ. ಹಾಗಾಗಿ ದೇಹ ಮತ್ತು ಆತ್ಮದ ಐಕ್ಯ ಬುದ್ಧಿ ಉಳ್ಳಂತಹ ದುರ್ಜನರು ಅಂತ ಈ ರೀತಿ ಅರ್ಥ ಮಾಡೋ ಅವಶ್ಯಕತೆ ಇಲ್ಲ. ಆ ರೀತಿ ಪಾಠವೂ ತಪ್ಪು. ಅದರ ಅರ್ಥವೂ ಕೂಡ ತಪ್ಪು. ಖಂಡಿತಾತ್ಮ ಸ್ವಸಾಧುಷು ಅನ್ನೋ ಅದಕ್ಕೆ ಪದವನ್ನು ಇಟ್ಟುಕೊಳ್ಳೋದು ತಪ್ಪು, ಅದಕ್ಕೆ ಅವರ ಅರ್ಥ ಹೇಳಿದ್ದು ತಪ್ಪು. ಹಾಗಾದ್ರೆ ಏನು ಪಾಠ? ಖಂಡಿತಾತ್ಮಾವಸಾಯಿಷು ಅಂತಾನೆ ಪಾಠ. ಅದಕ್ಕೇನರ್ಥ ಅಂದ್ರೆ ಅಲ್ಪನಾದ ಜೀವನು ಒಬ್ಬನೇ ಇದ್ದಾನೆ ಶರೀರದಲ್ಲಿ, ಅವನಿಗೆ ನಿಯಾಮಕನಾಗಿ ಭಗವಂತ ಇಲ್ಲ
ಅಂತ ಈ ರೀತಿ ತಿಳ್ಕೊಳ್ತಕ್ಕಂಥವನು, ಅಥವಾ ಜೀವನಿಗಿಂತ ಹೊರತಾಗಿ ಪರಮಾತ್ಮ ಅಂತ ಬೇರೆ ಒಂದು ಇಲ್ಲವೇ ಇಲ್ಲ, ಜೀವನೇ ಪರಮಾತ್ಮ, ಜೀವನನ್ನ ಬಿಟ್ಟು ಅವನಿಗಿಂತ ಬೇರೆಯಾದ ಒಬ್ಬ ಪರಮಾತ್ಮ ಅಂತ ಇಲ್ಲ ಅಂತ ಯಾರು ತಿಳ್ಕೊಳ್ತಾನೋ ಅವನು, ಅಥವಾ ಜೀವ ಒಬ್ಬನೇ ಇದ್ದಾನೆ ಶರೀರದೊಳಗೆ, ಜೀವನಿಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಅಂತ ಒಬ್ಬ ಇಲ್ಲ ಅಂತ ಹೀಗೆ ಯಾರು ತಿಳ್ಕೊಳ್ತಾರಲ್ಲ ಅವರು ಅನ್ನೋದು ಖಂಡಿತಾತ್ಮಾವಸಾಯಿ ಅನ್ನೋ ಶಬ್ದಕ್ಕೆ ಅರ್ಥ. ಇದನ್ನ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಅದರ ಅರ್ಥವನ್ನು ಬರಿತಾ ಇದ್ದಾರೆ. ಖಂಡಿತಾತ್ಮಾವಸಾಯಿಷು ಜೀವಮಾತ್ರ ಜ್ಞಾನಿಷು ಅಂತ ಅದರ ಅರ್ಥ ಬರೆದಿದ್ದಾರೆ. ಅವಾಗೇನಾಯ್ತು ಅದರ ಅರ್ಥ? ಈ ಶರೀರದ ಒಳಗೆ ಕೇವಲ ಜೀವ ಒಬ್ಬನೇ ಇದ್ದಾನೆ, ಆ ಜೀವನಿಗೆ ನಿಯಾಮಕನಾಗಿ ಭಗವಂತ ಅಂತ ಒಬ್ಬ ಇಲ್ಲ ಅಂತ ತಿಳ್ಕೊಂಡಿರ್ತಾರಲ್ಲ ಅಂಥವರು ದುರ್ಜನರು. ಅಥವಾ ಈ ಶರೀರದ ಒಳಗೆ ಜೀವನನ್ನ ಬಿಟ್ರೆ ಜೀವನಿಗಿಂತ ಬೇರೆಯಾಗಿ ಪರಮಾತ್ಮ ಅಂತ ಒಬ್ಬ ಇಲ್ಲ ಅಂತ ಈ ರೀತಿ ಯಾರು ತಿಳ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳು, ಅಂಥವರ ಸಹವಾಸವನ್ನ ಮಾಡಬಾರದು, ಅವರೆಲ್ಲ ದುರ್ಜನರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಖಂಡಿತಾತ್ಮಾವಸಾಯಿಷು ಯೋಷಿತ್ ಕ್ರೀಡಾಮೃಗೇಶು ಚ ಅಂತಿದೆ. ಶೋಚ್ಯೇಶು ಶೋಚ್ಯರಾಗಿರ್ತಕ್ಕಂಥವ್ರು ಮತ್ತು ಯೋಷಿತ್ ಕ್ರೀಡಾಮೃಗೇಶು ಅಂತ. ಶೋಚನೀಯರು, ಶೋಚ್ಯರು ಅಂದ್ರೆ ಶೋಚನೀಯರು. ಯೋಷಿತ್ ಕ್ರೀಡಾಮೃಗೇಶು ಅಂತಂದ್ರೆ ಸ್ತ್ರೀಯರ ಕ್ರೀಡಾಮೃಗ ಅಂದ್ರೆ ಹೆಣ್ಣಿನ ಆಟದ ಸಾಕು ಪ್ರಾಣಿಗಳಂತೆ ಇರ್ತಕ್ಕಂಥವ್ರು, ಅವ್ರು ಹೇಳದಂತೆ ಕುಣಿತಕ್ಕಂಥವ್ರು ಅಂತ ಅರ್ಥ. ಯೋಷಿತಾಂ ಕ್ರೀಡಾಮೃಗವತ್ ವರ್ತಮಾನೇಶು, ಸ್ತ್ರೀಯರಿಗೆ ಕ್ರೀಡಾಮೃಗದಂತೆ ಆಟದ ಪ್ರಾಣಿಯಂತೆ ಇರ್ತಕ್ಕಂಥವ್ರು, ಅಂಥವರು ದುರ್ಜನರು. ಹೀಗೆ ಇಂತಹ ವ್ಯಕ್ತಿಗಳ ಸಹವಾಸವನ್ನ ಮಾಡಬಾರದು. ನ ಸ್ಕುರ್ಯಾತ್ ಸಂಗಂ ಅಂತ ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಹೇಳ್ತಾ ಇದ್ದಾನೆ. ತೇ ಶ್ವಶಾಂತೇಷು ಮೂಢೇಷು ಖಂಡಿತಾತ್ಮಾವಸಾಯಿಷು ಸಂಗಂ ನ ಕುರ್ಯಾತ್ ಶೋಚ್ಯೇಷು ಯೋಷಿತ್ ಕ್ರೀಡಾಮೃಗೇಷು ಚ. ನ ತಥಾಸ್ಯ ಭವೇನ್ ಮೋಹೋ ಬಂಧಶ್ಚಾನ್ಯ ಪ್ರಸಂಗತಃ ಯೋಷಿತ್ ಸಂಗಾದ್ ಯಥಾ ಪುಂಸಾಂ ಯಥಾ ತತ್ಸಂಗಿ ಸಂಗತಃ. ಹಾಗೆ ಕಪಿಲ ನಾಮಕನಾದ ಭಗವಂತ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ, ದುಷ್ಟ ಸ್ತ್ರೀಯರ ಸಂಘದಿಂದಲೂ ಕೂಡ ದೂರ ಇರಬೇಕು. ದುಷ್ಟ ಸ್ತ್ರೀ ಸಂಗಿಗಳು ಅವರ ಸಂಘದಿಂದಲೂ ದೂರ ಇರಬೇಕು. ಯಾಕೆ ಅಂದ್ರೆ ದುಷ್ಟ ಸ್ತ್ರೀಯರ ಸಂಘದಿಂದ, ದುಷ್ಟ ಸ್ತ್ರೀಯರನ್ನ ಸಂಘ ಮಾಡುವವರ ಸಂಘದಿಂದ ಎಷ್ಟು ಮೋಹ ಬಂಧ ಮೊದಲಾದವುಗಳು ಉಂಟಾಗ್ತಾವೋ ಅಷ್ಟು ಬೇರೆ ಯಾರ ಸಂಪರ್ಕದಿಂದಲೂ ಉಂಟಾಗೋದಿಲ್ಲ ಅಂತೆ. ಅಂದ್ರೆ ಇದು ಹಿಂದೆ ಹೇಳಿದ ದುರ್ಜನರ ಸಂಸರ್ಗಕ್ಕಿಂತಲೂ ದೊಡ್ಡದು, ಬಹಳ ಅಪಾಯಕಾರಿಯಾದದ್ದಂತೆ ಇದು ದುಷ್ಟ ಸ್ತ್ರೀ ಸಂಘ. ಯೋಷಿತ್ ಸಂಗಾತ್ ಯಥಾ ಪುಂಸಾಂ ಯಥಾ ತತ್ಸಂಗಿ ಸಂಗತಃ ತಥಾ ಅನ್ಯ ಪ್ರಸಂಗತಃ ನ ಭವೇನ್ ಮೋಹಃ. ದುಷ್ಟ ಸ್ತ್ರೀಯರ ಸಹವಾಸದಿಂದ ಮತ್ತು ದುಷ್ಟ ಸ್ತ್ರೀಯರ ಸಂಗಿಗಳ ಸಂಘದಿಂದ ಉಂಟಾಗುವ ಮೋಹ ಬಂಧಗಳು ಎಷ್ಟೋ ಅಷ್ಟು ಬೇರೆ ಯಾರ ಸಂಘದಿಂದಲೂ ಉಂಟಾಗೋದಿಲ್ಲ. ಆದ್ರಿಂದ ಇದು ಮಾತ್ರ ಬಹಳ ಅಪಾಯಕಾರಿಯಾದದ್ದು. ಹಾಗಾಗಿ ದುಷ್ಟ ಸ್ತ್ರೀಯರ ಸಹವಾಸವನ್ನ ಯಾವತ್ತಿಗೂ ಮಾಡಬಾರದು ಅಂತ ಅದನ್ನ ಭಗವಂತ ಸ್ಪೆಷಲ್ ಆಗಿ ಹೇಳ್ತಾ ಇದ್ದಾನೆ. ನ ತಥಾಸ್ಯ ಭವೇನ್ ಮೋಹೋ
ಬಂಧಶ್ಚಾನ್ಯ ಪ್ರಸಂಗತಃ ಯೋಷಿತ್ ಸಂಗಾದ್ಯಥಾ ಪುಂಸಾಂ ಯಥಾ ತತ್ಸಂಗಿ ಸಂಗತಃ ಪ್ರಜಾಪತಿ ಸ್ವಾಂ ದುಹಿತರಂ ದೃಷ್ಟ್ವಾ ತದ್ರೂಪಧರ್ಷಿತಃ ರೋಹಿದ್ಭೂತಾಂ ಸೋನ್ವಧಾವತ್ ಋಷ್ಯರೂಪೀ ಹತತ್ರಪಃ ಅಥವಾ ಗತತ್ರಪಃ. ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ದುಷ್ಟ ಸ್ತ್ರೀಯರ ಸಹವಾಸ ಎಲ್ಲದಕ್ಕಿಂತಲೂ ಬಹಳ ಅಪಾಯಕಾರಿಯಾದದ್ದು ಅಂತ ಹೇಳಿದ್ರು. ಅದು ಯಾಕೆ, ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೈಮುತ್ಯ ನ್ಯಾಯದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಸ್ತ್ರೀ ಸಂಘ ಅಂತನ್ನೋದು ಎಷ್ಟು ಮೋಹಕ, ಅದರಿಂದ ಉಂಟಾಗುವ ಮೋಹ ಏನಿದೆ ಅದರಷ್ಟು ಬೇರೆ ಯಾರ ಸಂಘದಿಂದಲೂ ಉಂಟಾಗೋದಿಲ್ಲ ಅಂತ ಏನ್ ಹೇಳಿದ್ರು, ಅದನ್ನ ಕೈಮುತ್ಯ ನ್ಯಾಯದಿಂದ ಈ ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಯಾಕೆ ಹಾಗೆ ಅಂತಂದ್ರೆ, ಚತುರ್ಮುಖ ಬ್ರಹ್ಮದೇವರು ಕೂಡ ತನ್ನ ಮಗಳನ್ನ ಸೃಷ್ಟಿ ಮಾಡಿ ಆ ತನ್ನ ಮಗಳ ತನ್ನ ಮಗಳನ್ನ ಕಂಡು ಅವಳ ಸೌಂದರ್ಯಕ್ಕೆ ತಾನೇ ವಿಚಲಿತನಾದನಂತೆ. ಅವಳು ಭಯದಿಂದ ಓಡಿ ಹೋಗ್ಲಿಕ್ಕೆ ತಾನು ಪ್ರಯತ್ನ ಮಾಡಿದ್ಲಂತೆ. ಆವಾಗ ನಾಚಿಕೆಯಿಂದ ಅವಳು ಓಡಿ ಹೋಗ್ತಾ ಇರುವಾಗ ಇವನು ಜಿಂಕೆ ರೂಪವನ್ನ ತಾಳಿ ಬೆನ್ನಟ್ಟಿಕೊಂಡು ಓಡಿ ಹೋದ್ನಂತೆ. ಯಾರು? ಚತುರ್ಮುಖ ಬ್ರಹ್ಮದೇವರು. ನಿರ್ಲಜ್ಜ ಗತತ್ರಪಃ ಅಂದ್ರೆ ಹಾಗೆ, ಹತತ್ರಪಃ, ನಾಚಿಕೆ ಬಿಟ್ಟು ಅವಳ ಹಿಂದೆ ಓಡಿ ಹೋದ. ಅವಳ ಆ ಸೌಂದರ್ಯಕ್ಕೆ ಮಾರು ಹೋಗಿ ಚತುರ್ಮುಖ ಬ್ರಹ್ಮದೇವರು ಕೂಡ ತಾನೇ ಸೃಷ್ಟಿ ಮಾಡಿದ ತನ್ನ ಮಗಳ ಮೇಲೆ ಮೋಹದಿಂದ ಅವಳ ಸೌಂದರ್ಯಕ್ಕೆ ವಿಚಲಿತನಾಗಿ ಅವಳು ಭಯದಿಂದ ಓಡಿ ಹೋಗ್ತಾ ಇದ್ರೆ ಅವಳ ಹಿಂದೆ ತಾನೇ ಬೆನ್ನಟ್ಟಿಕೊಂಡು ಓಡಿ ಹೋದ. ಅಷ್ಟು ಬಂಧಕವಾದ ಶಕ್ತಿ, ಮೋಹಕವಾದ ಶಕ್ತಿ ಅದು ಸ್ತ್ರೀ ಶಕ್ತಿ. ಆದ್ರಿಂದ ಅಂತ ಇಟ್ಟುಕೊಳ್ಬೇಕು. ಆದ್ರಿಂದ ಹಿಂದೆ ಹೇಳಿದಂತೆ ಆ ದುಷ್ಟ ಸ್ತ್ರೀಯರ ಸಂಘವನ್ನ ಯಾವತ್ತೂ ಕೂಡ ಮಾಡಬಾರದು. ಅದರಿಂದ ಉಂಟಾಗುವಷ್ಟು ಮೋಹ ಬೇರೆ ಯಾವುದರಿಂದಲೂ ಉಂಟಾಗೋದಿಲ್ಲ ಅಂತ ಇಲ್ಲಿ ಚತುರ್ಮುಖ ಬ್ರಹ್ಮದೇವರ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ. ಇದು ಚತುರ್ಮುಖ ಬ್ರಹ್ಮದೇವರು ಹೀಗೆ ಮಾಡಿದ್ದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಆದ್ರೆ ಅದರ ಹಿಂದೆ ಅವರು ಯಾಕೆ ಹಾಗೆ ಮಾಡಿದ್ರು, ಅವರಿಗೆ ನಿಜವಾಗಲೂ ತನ್ನ ಮಗಳ ಮೇಲೆ ಮೋಹ ಉಂಟಾಯ್ತಾ ಅಂತನ್ನೋ ಪ್ರಶ್ನೆಗಳೆಲ್ಲ ಬರ್ತದೆ. ಆದ್ರೆ ಅದಕ್ಕೆ ನಿರ್ಣಯವನ್ನ ಕೊಟ್ಟಿದ್ದಾರೆ. ಬ್ರಹ್ಮದೇವರಿಗೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ಅಂತ ಶಾಸ್ತ್ರದಲ್ಲೇನೆ ಮಾತಿದೆ. ಬ್ರಹ್ಮದೇವರೇ ಹೇಳುವ ಮಾತಿದೆ. ಬ್ರಹ್ಮದೇವರು ಯಾವತ್ತೂ ಕೂಡ ಮೋಹಕ್ಕೆ ಒಳಗಾಗ್ತಕ್ಕಂಥವ್ರಲ್ಲ. ಅವರು ಶುದ್ಧ ಸತ್ವ ಪ್ರಕೃತಿ ಉಳ್ಳಂತವರು. ಅವರಿಗೆ ಅಜ್ಞಾನ, ವಿಪರೀತ ಜ್ಞಾನ ಮೊದಲಾದವುಗಳು ಯಾವತ್ತೂ ಇಲ್ಲ. ಆದರೆ ಅಸುರ ಜನ ಮೋಹನೆಗೋಸ್ಕರ ಬ್ರಹ್ಮದೇವರು ಹೀಗೆ ಪ್ರದರ್ಶನ ಮಾಡಿದರು. ಅದನ್ನ ಇಲ್ಲಿ ಅನುವಾದ ಮಾಡಿದೆ ಭಾಗವತ ಅಷ್ಟೇ. ಆ ಅಸುರ ಜನ ಮೋಹನೆಗೋಸ್ಕರ ಬ್ರಹ್ಮದೇವರು ಏನು ಪ್ರದರ್ಶನ ಮಾಡಿದ್ರು, ಆ ಪ್ರದರ್ಶನವನ್ನ ಇಲ್ಲಿ ಕಪಿಲ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರು ಕೂಡ ಹೀಗೆ ಮಾಡಿ ತೋರಿಸಿದ್ರು ಅಂತ. ಯಾಕೆ ತೋರಿಸಿದ್ರು? ಸ್ತ್ರೀ ರೂಪದ ಬಂಧಕ ಶಕ್ತಿ
ಅದು ಎಷ್ಟು ಮೋಹಕ ಅಂತನ್ನೋದನ್ನ ಲೋಕಕ್ಕೆ ತಿಳಿಸ್ಲಿಕ್ಕೋಸ್ಕರ ನಮಗೆ ಆ ಬ್ರಹ್ಮದೇವರು ಶಿಕ್ಷಣವನ್ನ ಕೊಡ್ಲಿಕ್ಕೋಸ್ಕರ ಈ ರೀತಿ ತಾವೇ ಮಾಡಿ ತೋರಿಸಿದ್ರು. ಸ್ತ್ರೀ ರೂಪಕವಾದ ಬಂಧಕ ಶಕ್ತಿ ಅಂತನ್ನೋದು ಎಲ್ಲಾ ಶಕ್ತಿಗಳಿಗಿಂತಲೂ ಕೂಡ ಹೆಚ್ಚು ಮೋಹಕವಾದದ್ದು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ತಾನೇ ಮೋಹಗೊಂಡವರಂತೆ ತನ್ನ ಮಗಳ ಸೌಂದರ್ಯವನ್ನ ನೋಡಿ ತಾನೇ ಮೋಹಗೊಂಡು ಅವಳ ಹಿಂದೆ ಓಡಿ ಹೋದವನಂತೆ ತಾನೇ ತೋರಿಕೊಂಡ ಅಂತ ಈ ರೀತಿ ತಿಳ್ಕೊಳ್ಬೇಕು. ಇದನ್ನ ಎಲ್ಲ ವ್ಯಾಖ್ಯಾನಕಾರರು ಕೂಡ ಸ್ಪಷ್ಟವಾಗಿ ಬರೀತಾರೆ. ಇಲ್ಲದೆ ಇದ್ರೆ ಬ್ರಹ್ಮದೇವರಿಗೂ ಕೂಡ ಅಜ್ಞಾನ, ಬ್ರಹ್ಮದೇವರಿಗೂ ಕೂಡ ಮೋಹ ಮೊದಲಾದವುಗಳು ಇದೆ ಅಂತನ್ನೋ ಭ್ರಮೆ ನಮಗೆ ಬರೋ ಅವಕಾಶ ಇದೆ ಈ ಭಾಗವತದ ಶ್ಲೋಕವನ್ನ ನೋಡೋದ್ರಿಂದ. ಅದಕ್ಕೋಸ್ಕರ ಬೇರೆ ಬೇರೆ ಶಾಸ್ತ್ರಗಳ ವಾಕ್ಯಗಳನ್ನ ಇಟ್ಟುಕೊಂಡು ಇದಕ್ಕೆ ಅಸುರ ಮೋಹನೆಗೋಸ್ಕರ ಬ್ರಹ್ಮದೇವರು ಹೀಗೆ ಪ್ರದರ್ಶನ ಮಾಡಿದ್ರು. ಆ ಪ್ರದರ್ಶನ ಯಾಕೆ ಅಂತಂದ್ರೆ ಅದು ಕೂಡ ಸಜ್ಜನರ ಶಿಕ್ಷಣಕ್ಕೋಸ್ಕರ. ನಮಗೆಲ್ಲ ಬಂಧಕವಾದ ಶಕ್ತಿ, ಮೋಹಕ ಶಕ್ತಿ, ಅದು ಎಲ್ಲದಕ್ಕಿಂತ ದೊಡ್ಡ ಬಂಧಕ ಶಕ್ತಿ ಅಂದ್ರೆ ಮೋಹಕ ಶಕ್ತಿ ಅಂತಂದ್ರೆ ಅದು ಸ್ತ್ರೀ ಶಕ್ತಿ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಬ್ರಹ್ಮದೇವರು ಕೂಡ ಹಾಗೆ ಮಾಡಿ ತೋರಿಸಿದ್ರಂತೆ. ಆ ಬ್ರಹ್ಮದೇವರ ಮಗಳು ಭಯದಿಂದ ತಾನು ಹೆಣ್ಣು ಜಿಂಕೆಯ ರೂಪವನ್ನ ತಾಳಿ ಓಡಿ ಹೋಗ್ತಾ ಇದ್ಲಂತೆ. ಆವಾಗ ತಾನೂ ಕೂಡ ಗಂಡು ಜಿಂಕೆಯ ರೂಪವನ್ನ ತಾಳಿ ಬ್ರಹ್ಮದೇವರು ನಾಚಿಕೆ ಬಿಟ್ಟು ಅವಳ ಹಿಂದೆ ಬೆನ್ನಟ್ಟಿಕೊಂಡು ಓಡಿ ಹೋದವರಂತೆ ತೋರಿಕೊಂಡಿದ್ದಾರೆ. ಇದು ಆ ಸ್ತ್ರೀ ರೂಪದ ಬಂಧಕ ಶಕ್ತಿ ಎಷ್ಟು ಮೋಹಕ ಅಂತ ಲೋಕಕ್ಕೆ ಬ್ರಹ್ಮದೇವರೇ ತೋರಿಸಿದ್ದಾರೆ ಅಂತ ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಹೇಳ್ತಾ ಇದ್ದಾನೆ. ಆ ಕಾರಣದಿಂದ ದುಷ್ಟ ಸ್ತ್ರೀ ಸಂಘ ಮತ್ತು ಸ್ತ್ರೀ ಸಂಘಿಗಳ ಸಂಘ ಅದು ಎಷ್ಟು ಮೋಹಕ ಅಂದರೆ ಅದರಷ್ಟು ಮೋಹ ಬೇರೆ ಯಾವ ಸಂಘದಿಂದಲೂ ಉಂಟಾಗೋದಿಲ್ಲ. ಪ್ರಜಾಪತಿ ಸ್ವಾಂ ದುಹಿತರಂ ದೃಷ್ಟ್ವಾ ತದ್ರೂಪಧರ್ಷಿತಃ ರೋಹಿತ್ ಭೂತಾಂ ಸೋನ್ವಧಾವತ್ ಋಷ್ಯರೂಪೀ ಗತತ್ರಪಃ. ತತ್ ಸೃಷ್ಟಿ ಸೃಷ್ಟ ಸೃಷ್ಟೇಶು ಕೋನ್ವಖಂಡಿತ ಧೀಪ್ ಪುಮಾನ್ ಋಷಿಂ ನಾರಾಯಣ ಮೃತೆ ಯೋಷಿನ್ ಮಯ್ಯೇಹ ಮಾಯಯಾ. ಅದನ್ನೇ ಮತ್ತೂ ಕೂಡ ಕಪಿಲ ಮುಂದುವರಿಸ್ತಾ ಇದ್ದಾನೆ ತನ್ನ ಮಾತನ್ನ. ಬ್ರಹ್ಮದೇವರು ಕೂಡ ಈ ರೀತಿ ತೋರಿಸಿದ್ದಾರೆ. ಸ್ತ್ರೀಯ ಮೋಹಕವಾದ ಶಕ್ತಿ ಅದು ಬಹಳ ದೊಡ್ಡದು. ಬ್ರಹ್ಮದೇವರಿಂದ ಸೃಷ್ಟಿ ಆದವರಿದ್ದಾರಲ್ಲ, ಮುಂದೆ ಬ್ರಹ್ಮದೇವರೇ ತೋರಿಸಿದ್ರು ತಾನೇ ಮೋಹಿತರಾದವರಂತೆ. ಇನ್ನು ಆ ಬ್ರಹ್ಮನಿಂದ ಸೃಷ್ಟಿ ಆದವರು ಮರೀಚಿ, ಕಶ್ಯಪ ಮೊದಲಾದ ಋಷಿಮುನಿಗಳೆಲ್ಲ ಇದ್ದಾರಲ್ಲ ಮುಂದೆ. ಬ್ರಹ್ಮದೇವರಿಂದ ಸೃಷ್ಟಿ ಆದವರು, ಅವರಿಂದ ಸೃಷ್ಟಿ ಆದವರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಹೀಗೆ ಆ ಬ್ರಹ್ಮನ ಸೃಷ್ಟಿಯಲ್ಲಿರುವ ಪ್ರತಿಯೊಬ್ಬ ಪುರುಷರು ಕೂಡ ತತ್ ಸೃಷ್ಟಿ ಸೃಷ್ಟ ಸೃಷ್ಟೇಶು ಅಂದ್ರೆ ಬ್ರಹ್ಮನ ಸೃಷ್ಟಿಯಲ್ಲಿ ಸೃಷ್ಟರಾದಂತಹ ಮರೀಚಿ ಮೊದಲಾದ ಋಷಿಗಳು, ಅವರಿಂದ ಸೃಷ್ಟರಾದಂತಹ ಕಶ್ಯಪ ಮೊದಲಾದರು, ಅವರ ಸಂತಾನ ಹೀಗೆ ಎಲ್ಲರೂ ಕೂಡ ಸ್ತ್ರೀ ರೂಪದ ಬಂಧಕ ಶಕ್ತಿಗೆ ಒಳಗಾದವರೇ. ಸ್ತ್ರೀ ರೂಪದ ಬಂಧಕ ಶಕ್ತಿಗೆ ಒಳಗಾಗದೇ ಇರೋನು ಅಂದ್ರೆ ಒಬ್ಬನೇ, ಅದು ನಾನು ಅಂತ ಕಪಿಲ ಹೇಳ್ತಾ ಇದ್ದಾನೆ. ನನ್ನನ್ನ ಒಬ್ಬನನ್ನ ಬಿಟ್ಟರೆ ನಾರಾಯಣ ಮುನಿ, ಆ ನಾರಾಯಣ ಮುನಿ ಒಬ್ಬನನ್ನ ಹೊರತುಪಡಿಸಿ
ಸ್ತ್ರೀ ರೂಪದ ಬಂಧಕ ಶಕ್ತಿಗೆ ಒಳಗಾಗದೇ ಇರೋರು ಬೇರೆ ಯಾರಿದ್ದಾರೆ? ಯಾರು ಇಲ್ಲ. ಕೋನು ಅಂತಾನೆ. ಅಖಂಡಿತ ದೀಹಿ ಪುಮಾನ್ ಕೋನು. ಸ್ತ್ರೀ ರೂಪದ ಬಂಧಕ ಶಕ್ತಿಗೆ ಒಳಗಾಗದೇ ಇರತಕ್ಕಂತಹ ಪುರುಷ ಈ ಇಡೀ ಬ್ರಹ್ಮ ಸೃಷ್ಟಿಯಲ್ಲೇ ಯಾರು ಇಲ್ಲ. ಯಾರಿದ್ದಾರೆ? ನನ್ನನ್ನ ಒಬ್ಬನನ್ನ ಹೊರತುಪಡಿಸಿ ಅಂತಾನೆ. ಋಷಿಂ ನಾರಾಯಣ ಮೃತೆ. ನಾರಾಯಣ ಋಷಿ ಅಖಂಡಿತವಾದ ಬ್ರಹ್ಮಚರ್ಯವನ್ನ ಜಗತ್ತಿಗೆ ತೋರಿಸಿರ್ತಕ್ಕಂತಹ ಮುನಿ ನಾರಾಯಣ ಮುನಿ. ನರ ಮತ್ತು ನಾರಾಯಣ ಅಂತ ಎರಡು ಭಗವಂತನ ಅವತಾರಗಳು. ಅದರಲ್ಲಿ ನಾರಾಯಣ ಮುನಿ ಏನಿದ್ದಾನೆ, ಯಮಧರ್ಮರಾನ ಮಗನಾಗಿ ಅವತಾರವನ್ನ ಮಾಡಿ ನಾರಾಯಣ ಮುನಿ ಬದರಿಕಾಶ್ರಮದಲ್ಲಿ ಅದ್ಭುತವಾದ ತಪಸ್ಸನ್ನ ಮಾಡಿ ಎಂತಹ ಮೋಹಕ ಶಕ್ತಿಗೂ ಒಳಗಾಗದೆ ತನ್ನ ಅಖಂಡಿತವಾದ ಬ್ರಹ್ಮಚರ್ಯವನ್ನ ಜಗತ್ತಿಗೆ ತೋರಿಸಿದ್ದಾನೆ. ಅದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಆ ನಾರಾಯಣ ಮುನಿಯನ್ನ ಒಬ್ಬನನ್ನ ಬಿಟ್ಟರೆ, ಅಂದ್ರೆ ತಾನೇ ಯಮನ ಮಗನಾಗಿ ಅವತಾರವನ್ನ ಮಾಡಿ ನಾರಾಯಣ ಅನ್ನೋ ಹೆಸರಿನಿಂದ ಋಷಿಯಾಗಿ ಅವತಾರವನ್ನ ಮಾಡಿ ಅದ್ಭುತವಾದ ತಪಸ್ಸನ್ನ ಮಾಡಿ ಬದರಿಕಾಶ್ರಮದಲ್ಲಿ ಋಷಿಮುನಿಗಳಿಗೆಲ್ಲ ತಾನು ತಪಸ್ಸನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾನೆ. ಅಂತಹ ನಾರಾಯಣ ಮುನಿ ಒಬ್ಬನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ತತ್ ಸೃಷ್ಟೇಶು. ಯಾರು ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬಂದಂತಹ ಯಾರೊಬ್ರೂ ಕೂಡ ಇಲ್ಲ ಅಂತ. ಇಲ್ಲಿ ಪರಮಾತ್ಮ ಬ್ರಹ್ಮದೇವರ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ. ಬ್ರಹ್ಮದೇವರ ನಂತರದಲ್ಲಿ ಬ್ರಹ್ಮನಿಂದ ಸೃಷ್ಟರಾದಂತಹ ಮರೀಚಿ, ಅತ್ರಿ ಮೊದಲಾದ ಋಷಿಗಳ ಬಗ್ಗೆ, ಅವರಾಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು. ಕಶ್ಯಪರ ಸಂತಾನ ದೊಡ್ಡ ಸಂತಾನ ಇದೆ. ಆ ಸಂತಾನದಲ್ಲಿಯೂ ಕೂಡ ಯಾರೊಬ್ಬರೂ ಕೂಡ ಸ್ತ್ರೀ ರೂಪದ ಬಂಧಕ ಶಕ್ತಿಗೆ ಒಳಗಾಗದೇ ಇರ್ತಕ್ಕಂಥವ್ರು ಇಲ್ಲ, ನಾರಾಯಣ ಮುನಿಯನ್ನು ಒಬ್ಬನನ್ನ ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾರಾಯಣ ಮುನಿ ಸ್ವತಃ ಭಗವಂತ ಬದರಿಕಾಶ್ರಮದಲ್ಲಿ ತಪಸ್ಸನ್ನ ಮಾಡುವಾಗ ಆ ನಾರಾಯಣ ಮುನಿಯ ತಪಸ್ಸನ್ನ ಭಂಗ ಮಾಡಬೇಕು ಅಂತ ಮನ್ಮಥ ಅಸಂಖ್ಯಾತ ಅಪ್ಸರೆಯರ ಜೊತೆಗೆ ಬಂದು ಪ್ರಯತ್ನ ಮಾಡಿದ. ಸ್ವತಃ ಮನ್ಮಥನೇ ಬಂದು ಅಸಂಖ್ಯೆಯಲ್ಲಿ ಅಪ್ಸರೆಯರ ಜೊತೆಯಲ್ಲಿ ಬಂದಿದ್ದ ಅವನು. ಅಷ್ಟು ಜನ ಅಪ್ಸರೆಯರು, ಸಂಖ್ಯೆಯೇ ಇಲ್ಲ. ಅಸಂಖ್ಯಾತ ಅಪ್ಸರೆಯರ ಜೊತೆಗೆ ಬಂದು ಸರ್ವ ರೀತಿಯಿಂದ ಪ್ರಯತ್ನ ಮಾಡಿದ್ದ. ಒಂದೆರಡು ರೀತಿಯಿಂದ ಅಲ್ಲ, ನಾನಾ ರೀತಿಯಿಂದ ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ಸರ್ವ ರೀತಿಯಿಂದಲೂ ಕೂಡ ಪ್ರಯತ್ನವನ್ನ ಮಾಡಿದರೂ ವಿಫಲನಾದ ಅಂತನ್ನೋ ಕಥೆ ಪುರಾಣಗಳಲ್ಲಿ ಬಂದಿದೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಬ್ರಹ್ಮಚರ್ಯವನ್ನ ನಾರಾಯಣ ಮುನಿ ತೋರಿಸಿದ್ದಾನೆ. ಆ ಮನ್ಮಥನ ಯಾವುದೇ ರೀತಿಯಾದ ಪ್ರಯತ್ನಕ್ಕೂ ಕೂಡ ಫಲ ಸಿಗಲೇ ಇಲ್ಲ ಅನ್ನೋ ಕಥೆ ಇಲ್ಲಿ ಪ್ರಸ್ತುತವಾಗಿದೆ. ನಾರಾಯಣಂ ಮೃತೆ ಋಷಿಂ ಯೋಷಿನ್ ಮಯ್ಯೇಹ ಮಾಯಯಾ ಅಂತ ಭಾಗವತ ಈ ಕಥೆಯನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಲ್ಲಿ ಯೋಷಿನ್ ಮಯಿ ಇಹ ಮಾಯಯ ಅನ್ನೋ ಒಂದು ಪದ ಇದೆ. ಇಲ್ಲಿ ಹೇಳಿದ ಯೋಷಿನ್ ಮಯಿ ಮುಂದಿನ ಶ್ಲೋಕದಲ್ಲಿ ಅಂತ ಒಂದು ಪದ ಇದೆ. ಮುಂದಿನ ಶ್ಲೋಕದಲ್ಲಿ ಬಲಂ ಮೇ ಪಶ್ಯ ಮಾಯಾಯಾಹ ಸ್ತ್ರೀ ಮಯ್ಯ ಜೈನೋ ದಿಶಾಂ ಅಂತ ಮುಂದಿನ ಶ್ಲೋಕ. ಅಲ್ಲಿ ಮೇ ಮಾಯಾ, ಸ್ತ್ರೀಮಯಿ ಮಾಯಾ ಅಂತ ಹೇಳುವ, ಯೋಷಿನ್ ಮಾಯಾ ಅಂತ ಎಲ್ಲ ಕಡೆಯಲ್ಲೂ ಕೂಡ ಮಾಯಾ ಮಾಯಾ ಅನ್ನೋ ಶಬ್ದ ಇದೆ. ಹಿಂದೆನೂ ಬಂದಿದೆ, ಈ ಶ್ಲೋಕದಲ್ಲೂ ಇದೆ, ಮುಂದಿನ ಶ್ಲೋಕದಲ್ಲೂ ಇದೆ.
ಈ ಎಲ್ಲ ಕಡೆಯಲ್ಲಿ ಮಾಯಾ ಅನ್ನೋ ಶಬ್ದ ಏನು ಬಂದಿದೆ, ಯೋಷಿನ್ಮಯಿ ಮಾಯಾ, ಮುಂದಿನ ಶ್ಲೋಕದಲ್ಲಿ ಸ್ತ್ರೀಮಯಿ ಮಾಯಾ, ಯೋಷಿನ್ ಮಾಯಾ, ಈ ಎಲ್ಲ ಮುಂದಿನ ಶ್ಲೋಕದಲ್ಲೇ ಹೇಳುವಂತೆ ಮೇ ಮಾಯಾ ಅಂತ, ಭಗವಂತನ ಮಾಯೆ. ಸ್ತ್ರೀ ಹಾಗಾದ್ರೆ ಭಗವಂತನ ಮಾಯೆಯೋ? ಅಲ್ಲಿ ಮೇ ಮಾಯಾಯಾಹ ಅಂತ ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ. ಬಲಂ ಮೇ ಪಶ್ಯ ಮಾಯಾಯಾಹ ಅಂತ. ಮೇ ಮಾಯಾ ಅಂದ್ರೆ ತನ್ನ ಮಾಯೆ. ಹಾಗಾದ್ರೆ ಹಿಂದೆ ಎಲ್ಲ ಹೇಳಿದ ಸ್ತ್ರೀ ಮಾಯಾ ಇದು ಭಗವಂತನ ಮಾಯೆಯೋ? ಸ್ತ್ರೀ ಮಾಯಾ ಅಂತನ್ನೋದು ಭಗವಂತನ ಮಾಯೆ ಹೇಗಾಗ್ಲಿಕ್ಕೆ ಸಾಧ್ಯ? ಈ ಪ್ರಶ್ನೆಯನ್ನ ಮಾಡಿಕೊಂಡು ಯಾರೂ ವ್ಯಾಖ್ಯಾನಕಾರರು ಇದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಸ್ತ್ರೀ ಮಾಯಾ ಅನ್ನೋದು ಭಗವಂತನ ಮಾಯೆ ಹೇಗಾಗ್ತದೆ? ಇಲ್ಲಿ ಮೇ ಮಾಯಾ ಅಂತ ಭಗವಂತ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ರೆ ಸ್ತ್ರೀ ಮಾಯೆ ಒಳಗಾಗದೆ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅನ್ನೋದು ಎಲ್ಲ ಕಥೆಗಳಲ್ಲಿ ಹಿಂದಿನ ಈ 3-4 ಶ್ಲೋಕಗಳಲ್ಲಿಯೂ ಕೂಡ ನೋಡಿದಾಗ ಸ್ತ್ರೀ ಮಾಯೆ ಅಂತ ಅನ್ನೋದು ಅದು ಎಲ್ಲರಿಗೂ ಮೋಹವನ್ನ ಉಂಟು ಮಾಡ್ತಕ್ಕಂಥದ್ದು ಅನ್ನೋದೇ ಗೊತ್ತಾಗ್ತಾ ಇದೆ. ಇದು ಭಗವಂತನ ಮಾಯೆ ಹೇಗಾಗ್ತದೆ ಅಂತ ಪ್ರಶ್ನೆಗೆ ಉತ್ತರ ಇಲ್ಲ. ಯಾವ ವ್ಯಾಖ್ಯಾನವನ್ನು ಹುಡುಕಿದ್ರು ಯಾರೂ ಕೂಡ ಅದಕ್ಕೆ ವಿವರಣೆಯನ್ನ ಕೊಡೋದಿಲ್ಲ. ಚೇತನ ಪ್ರಕೃತಿ, ಅಚೇತನ ಪ್ರಕೃತಿ, ಮತ್ತೆ ಬಂಧಕ ಮಾಯೆ, ಭಗವಂತನ ಇಚ್ಛೆ ಮತ್ತು ಶಕ್ತಿಗಳಿಗೆ ಮಾಯಾ ಅಂತ ಹೀಗೆ ಅನೇಕ ವ್ಯವಹಾರಗಳನ್ನ ನಾವು ಹಿಂದೆ ಭಾಗವತದಲ್ಲಿ ನೋಡಿದ್ದೇವೆ. ಮಾಯಾ ಅನ್ನೋ ಶಬ್ದಕ್ಕೆ ಅನೇಕ ರೀತಿಯಲ್ಲಿ ವಿವರಣೆ ಬಂದಿದೆ. ಆಗಾಗ ಭಗವಂತನ ಇಚ್ಛೆ ಅಂತ ಬಂದಿದೆ, ಭಗವಂತನ ಶಕ್ತಿಗೂ ಮಾಯಾ ಅಂತ ಕರೀತಾರೆ. ಕೆಲವು ಕಡೆಗೆ ಬಂಧಕ ಮಾಯೆಯನ್ನ ಮಾಯಾ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಚೇತನ ಪ್ರಕೃತಿ, ಅಚೇತನ ಪ್ರಕೃತಿ ಇವುಗಳನ್ನು ಕೂಡ ಮಾಯಾ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಆದ್ರೆ ಸ್ತ್ರೀಮಯಿ ಮಾಯಾ ಅನ್ನೋದು ಇಲ್ಲಿ ಮಾತ್ರ ಬಂದಿದೆ. ಸ್ತ್ರೀಮಯಿ ಮಾಯಾ ಅನ್ನೋದಕ್ಕೂ ಕೂಡ ಮಾಯಾ ಅನ್ನೋ ಶಬ್ದದಿಂದ ಕರೀತಾರೆ ಅಂತ ಅನ್ನೋದು ಹಿಂದೆ ಎಲ್ಲೂ ಬರಲಿಲ್ಲ. ಅದಕ್ಕೆ ಅದರ ಅರ್ಥ ಏನು ಅನ್ನೋದನ್ನ ಮಧ್ವಾಚಾರ್ಯರು ಷಾಡ್ಗುಣ್ಯ ಅಂತನ್ನೋ ಗ್ರಂಥದ ವಾಕ್ಯವನ್ನ ಉದಾಹರಿಸಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮಯ ಪ್ರಧಾನ ಉದ್ದಿಷ್ಟೋ ಮಾಯಾ ತದ್ವಶ ಉಚ್ಯತೆ. ಮಯ ಅಂದ್ರೆ ಪ್ರಧಾನ, ಉತ್ತಮ ಅಂತ ಅರ್ಥ ಇದೆ. ಮಯಃ ಅನ್ನೋ ಶಬ್ದಕ್ಕೆ ಪ್ರಧಾನ, ಉತ್ತಮ ಅನ್ನೋ ಅರ್ಥ ನಮಗೆ ಕೋಶದಲ್ಲಿ ಸಿಗ್ತದೆ. ಆ ಉತ್ತಮನಾದ ಭಗವಂತನ ಅಧೀನವಾದ ಎಲ್ಲ ಪದಾರ್ಥವೂ ಕೂಡ ಮಾಯಾ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತದೆ. ಮಾಯಾ ತದ್ವಶ ಉಚ್ಯತೆ ಅಂತ ಷಾಡ್ಗುಣ್ಯ ಗ್ರಂಥದಲ್ಲಿ ತದ್ವಶಃ ಆ ಭಗವಂತನ, ಮಯಃ ಅಂದ್ರೆ ಉತ್ತಮನಾದ ಸರ್ವೋತ್ತಮನಾದ ಭಗವಂತ, ಆ ಭಗವಂತನ ಅಧೀನವಾದ ವಸ್ತುಗಳೆಲ್ಲವೂ ಕೂಡ ಮಾಯಾ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತದೆ ಅಂತ ಷಾಡ್ಗುಣ್ಯ ಗ್ರಂಥ ಹೇಳ್ತಾ ಇದೆ. ಈ ರೀತಿಯಲ್ಲಿ ಅರ್ಥವನ್ನ ಇಟ್ಟುಕೊಂಡ್ರೆ ಸರ್ವೋತ್ತಮನಾದ ಭಗವಂತನ ಅಧೀನಳಾಗಿರ್ತಕ್ಕಂಥವಳು ಸ್ತ್ರೀ. ಅದರಿಂದ ಅವಳು ಆ ಭಗವಂತನ ಮಾಯಾ ಅಂತ ಕರೆಸ್ಕೊಳ್ತಾಳೆ. ಪರಮಾತ್ಮ ಅವಳನ್ನ ಸಾಧನವಾಗಿ ಮಾಡಿಕೊಂಡು ಪುರುಷರ ಚಿತ್ತವನ್ನ ಕೆಡಿಸಿ ಆ ಪುರುಷನನ್ನ ದುರ್ಮಾರ್ಗದಲ್ಲಿ ಬೀಳಿಸುವಂತೆ ಮಾಡ್ತಾನೆ. ಇದನ್ನ ಭಗವನ್ ಮಾಯಾ ಅಂತ ಕರೆದದ್ದು. ಮಮ ಮಾಯಾ, ಮೇ ಮಾಯಾ ಅಂತ ಭಗವಂತ ಹೇಳಿದ್ದು ನನ್ನ ಅಧೀನವಾದ ಮಾಯೆ ಅಂದ್ರೆ ಸ್ತ್ರೀ ಅಂತ ಅರ್ಥ. ಆ ಸ್ತ್ರೀ ಭಗವಂತನ ಅಧೀನಳಾಗಿದ್ದಾಳೆ. ತನ್ನ ಅಧೀನಳಾದ ಆ ಸ್ತ್ರೀಯನ್ನ ಸಾಧನವಾಗಿ ಮಾಡಿಕೊಂಡು ಭಗವಂತ ಪುರುಷರ ಚಿತ್ತವನ್ನ ಕಲಕಿ ಅವನು ದುರ್ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾನೆ. ಪುರುಷನನ್ನ ಸಾಧನವನ್ನಾಗಿ ಮಾಡಿಕೊಂಡು ಸ್ತ್ರೀಯ ಮನಸ್ಸನ್ನು ಕೂಡ ಕೆಡಿಸಿ ಸ್ತ್ರೀಯ ಪಾತಿವ್ರತ್ಯವನ್ನು ಕೂಡ ಕೆಡಿಸುವ ಕೆಲಸವನ್ನ ಮಾಡ್ತಾನೆ. ಆದ್ರಿಂದ ಪುರುಷನಿಗೆ ಸ್ತ್ರೀ ಮಾಯೆ, ಸ್ತ್ರೀಗೆ ಪುರುಷ ಮಾಯೆ, ಎರಡನ್ನೂ ಇಟ್ಕೊಳ್ಬೇಕಿಲ್ಲಿ. ಇದು ಶಾಸ್ತ್ರಗಳಲ್ಲಿ
ಸ್ತ್ರೀ ಅನ್ನೋ ಶಬ್ದದಿಂದ ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಪುರುಷನನ್ನು ಇಟ್ಟುಕೊಳ್ಬೇಕು. ಸ್ತ್ರೀಯರಿಗಾಗುವಾಗ ಪುರುಷನನ್ನ ಇಟ್ಟುಕೊಳ್ಬೇಕು, ಪುರುಷರಿಗಾಗುವಾಗ ಸ್ತ್ರೀಯರನ್ನ ಇಟ್ಟುಕೊಳ್ಬೇಕು. ಹೀಗೆ ಭಗವಂತನ ಅಧೀನವಾದ ಆ ಸ್ತ್ರೀ ಅನ್ನೋ ಮಾಯೆಯನ್ನ ಇಟ್ಟುಕೊಂಡು ಪುರುಷರ ಮನಸ್ಸನ್ನ ಕೆಡಿಸ್ತಾನೆ. ಭಗವಂತನ ಅಧೀನವಾದ ಪುರುಷ ಅನ್ನೋ ಮಾಯೆಯನ್ನ ಇಟ್ಟುಕೊಂಡು ಸ್ತ್ರೀಯರ ಪಾತಿವ್ರತ್ಯವನ್ನ ಕೆಡಿಸ್ತಾನೆ. ಹೀಗೆ ತನ್ನ ಅಧೀನವಾದ ಆ ಸ್ತ್ರೀಯನ್ನ ಮಾಯಾ ಅನ್ನೋ ಶಬ್ದದಿಂದ ಇಲ್ಲಿ ಕರೆದದ್ದು. ಬಲಮ್ಮೆ ಪಶ್ಚ ಮಾಯಾಯಾಹ ಅಂತ. ಹಾಗಾಗಿ ಮಯಿ ಯೋಷಿನ್ ಮಯಿ ಇಹ ಮಾಯಯ ಅಂತ, ನನ್ನ ಅಧೀನವಾದ ಈ ಮಾಯೆ ಅಂದ್ರೆ ಸ್ತ್ರೀ, ಅದಕ್ಕೆ ಒಳಗಾಗದೆ ಇರತಕ್ಕಂತಹ ಇಡೀ ಕಶ್ಯಪರ ಸಂತಾನವೇ ಯಾವುದೂ ಇಲ್ಲ, ನಾರಾಯಣ ಮುನಿ ಒಬ್ಬನನ್ನ ಬಿಟ್ಟು. ಆದ್ರಿಂದ ಆ ದುಷ್ಟ ಸ್ತ್ರೀ ಸಂಘದಿಂದ ದೂರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ತತ್ ಸೃಷ್ಟಿ ಸೃಷ್ಟ ಸೃಷ್ಟೇಶು ಕೋನ್ವಖಂಡಿತ ಧೀಪ್ ಪುಮಾನ್ ಋಷಿಂ ನಾರಾಯಣ ಮೃತೆ ಯೋಷಿನ್ ಮಯ್ಯೇಹ ಮಾಯಯ. ಇಲ್ಲಿಗೆ 38 ಶ್ಲೋಕ ಆಯ್ತು, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಈ ಬ್ರಹ್ಮದೇವರ ದೃಷ್ಟಾಂತ ನೀವು ಹೇಳಿರ್ಲಿಲ್ಲ ಇಲ್ಲಿ, ನಾವು ಇದನ್ನ ಮುಂಚೆ ಕೂಡ ನೋಡ್ತಾ ಇರಲಿಲ್ಲ ನಾವು. ಹೌದು, ಹಿಂದೆ ಬಂತಲ್ಲ ಬ್ರಹ್ಮದೇವರು ಸೃಷ್ಟಿಯನ್ನ ನೋಡುವಾಗ, ಅಲ್ಲಿಯೂ ಕೂಡ ಈ ವಿಷಯ ಬಂದಿದೆ. ಅಲ್ಲಿ ಯಾವುದು ಸೃಷ್ಟಿಯಲ್ಲಿ ಬಂದು ನೀವು ಇವರೆಲ್ಲ ಋಷಿನೆಲ್ಲ ಸೃಷ್ಟಿ ಮಾಡ್ತಾರ, ಆಮೇಲೆ ಬಂದು ತನ್ನ ಮಗನ್ನೇ ಕಲ ಮರಿಯ ಅದೇ ಕತೆ. ಹೌದು, ನೀವು ತ್ರಯೋದಶ ಅಧ್ಯಾಯದಲ್ಲಿ 31ನೇ ಶ್ಲೋಕ ಅದು ನೋಡಿ. ತ್ರಯೋದಶ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಹದಿಮೂರನೇ ಅಧ್ಯಾಯ ಇದೆ ಇದೆನಾ? ಅಲ್ಲಿ 31ನೇ ತೇಜೀಯ ಸಾಮಯಿ ಅದು ಅಲ್ಲ ಅದಲ್ಲ, ಅಲ್ಲಿಲ್ಲ. ಮುಂದೆ 33ನೇ ಶ್ಲೋಕದಲ್ಲಿದೆ. ಸಾಹಿತ್ಯಂ ಗುಣದ ಪ್ರಜಾಪತಿ ತನ್ವೀಂ ತತ್ಯಾಜ ವಿರಳಿತಸ್ತದಾ ಅಂತ. ಬ್ರಹ್ಮ ಆಮೇಲೆ ನಾಚಿಕೊಂಡು ಆ ಕೃಷಾಂಗಿಯನ್ನ ಬಿಟ್ಟು ಬಿಟ್ಟ. ಅಲ್ಲಿ ಏನು ಪ್ರಸಂಗ ಸರ್? ಇಲ್ಲಿ ಒಂದು ಈಗ ಆ ಪ್ರಸಂಗ ಏನು ಅಲ್ಲಿ? ಅದೇ ಇದೇ ಪ್ರಸಂಗನೇ. ಈ ತರ ಅಸುರ ಮೋಹನೆಗೋಸ್ಕರ ಅಂತ 28ನೇ ಶ್ಲೋಕದಲ್ಲಿದೆ ನೋಡಿ. 28ನೇ ಶ್ಲೋಕದಲ್ಲಿ ಬ್ರಹ್ಮ ಅವಳನ್ನ ತಾನೇ ಸೃಷ್ಟಿ ಮಾಡಿದ ಆ ಬ್ರಹ್ಮಕುಮಾರಿಯನ್ನ ತಾನು ಕಾಮಿಸಿದಂತೆ ನಟನೆ ಮಾಡಿದ ಅಂತ ಬರ್ತದೆ. ಸ್ವಯಂ ಭೂರ್ ಹರತಿ ಮನಃ ಅಕಾಮಾಂ ಚಕಮೇ ಕ್ಷತ್ತಃ ಸಕಾಮೈತಿನ ಶ್ರುತಂ ಅಂತ. ಅವಳನ್ನ ಕಾಮಿಸದೇ ಇದ್ದರೂ ಕೂಡ ಕಾಮಿಸಿದವನಂತೆ ಅಸುರ ಮೋಹನೆಗೋಸ್ಕರ ನಟಿಸಿದ ಅಂತ ನಾವು ಕೇಳಿದ್ದೇವೆ. ಆ ಬ್ರಹ್ಮ ಹೀಗೆ ಅಧರ್ಮ ಕೃತ್ಯದಲ್ಲಿ ಯಾಕೆ ಮನಸ್ಸು ಮಾಡಿದ ಅಂತ ಮುಂದೆ ಹಾಗೆ ಆ ಕಥೆಯನ್ನು ಮುಂದುವರಿಸ್ತಾ, ಬ್ರಹ್ಮದೇವರ ಮಕ್ಕಳಾದ ಮರೀಚಿ ಮೊದಲಾದ ಮಹರ್ಷಿಗಳೂ ಕೂಡ ವಿಶ್ವಾಸಪೂರ್ವಕವಾಗಿ ಅವರಿಗೆ ಬೋಧನೆ ಮಾಡುವುದಕ್ಕೋಸ್ಕರ ನಟನೆ ಮಾಡಿದ. ಇದು ಬಹಳ ಮೋಹಕವಾದದ್ದು ಅಂತನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅವರಿಗೆ ತಾನೇ ಹಾಗೆ ಮಾಡಿ ನಟನೆ ಮಾಡಿ ತೋರಿಸಿದ. ಅಲ್ಲಿ ಬಂದು ಋಷಿಯೇ ಬಂದು ಬೋಧನೆ ಮಾಡ್ತಾರೆ, ಇಲ್ಲಿ ಬಂದು ಜನರೆಲ್ಲ ಎಲ್ರಿಗೂ, ಋಷಿಗಳಿಗೆ ಅಂದ್ರೆ ತನ್ನ ಮಕ್ಕಳಿಗೆ ಅಂದ್ರೆ ತನ್ನ ಸೃಷ್ಟಿಯಾದ ಮುಂದೆ ಬರೋರು ಎಲ್ರಿಗೂ, ಪ್ರತಿಯೊಬ್ಬರಿಗೂ ಅದು ಬೋಧನೆ. ಅದನ್ನ ಇಲ್ಲಿ ಬೇಕಾದ್ರೆ ಇದು ಮಾಡ್ಕೊಂಡ್ಬಿಡ್ರಿ. 13ನೇ ಅಧ್ಯಾಯದ 28ನೇ ಶ್ಲೋಕದಿಂದ ಆರಂಭ ಮಾಡಿ 4-5 ಶ್ಲೋಕಗಳಲ್ಲಿ ಆ ವಿಷಯ ಬಂದಿದೆ. 33ನೇ ಶ್ಲೋಕದವರೆಗೆ, 28ರಿಂದ 33ರವರೆಗೆ ಅದನ್ನ ಇಲ್ಲಿ ನೋಟ್ ಮಾಡ್ಕೊಂಡ್ಬಿಡ್ರಿ. ಈ ಕಥೆ ಅಲ್ಲಿ ಬಂದಿದೆ.
ಬಂದಿದೆ. ಓಕೆ. ಇಲ್ಲಿ ಮೂವತ್ತಿ ನೋಡಿ ನೋಟ್ ಮಾಡಿ ಇಟ್ಟೆ ನಾನು. ಇದರಲ್ಲಿ ಬಂದು ಈ ಫಸ್ಟ್ ಶ್ಲೋಕ 36ನೇ ಶ್ಲೋಕದಲ್ಲಿ ಖಂಡಿತಾತ್ಮ ಇಶ್ಯೂ ರೈಟ್ ಅಲ್ಲಿ ಬಿಡಿಸಿ ಹೇಳ್ತಾರೆ. ಅದಕ್ಕೆ ಬಂದು ಅಖಂಡಿತಾತ್ಮ ಪರಮಾತ್ಮ ಜೀವಕ್ಕೆ ಬಂದು ತೊಂಬಿಟ್ರೋದು. ಅಖಂಡಿತಾತ್ಮ ಎಂಬ ಜೀವಾಂಬ ಆ ಪದಕ್ಕೆ ಬಂದು ವಚನ ತೊಂಬಿಟ್ಟು ಖಂಡಿತಾತ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಹೇಗ್ ಬಂತು ಅಂತ ತೋರಿಸಿದ್ದಾರೆ. ಅದಕ್ಕೆ ಆಮೇಲೆ ಬಂದು ಏಷಗ ಆತ್ಮ ಇತಿ ಶ್ರುತೇಹೇ ಶ್ರುತಿ ಜೀವ ಅನುರೂಪಿಯಾಗಿದ್ದಾನೆ ಅಂತ ಅನ್ನೋದಕ್ಕೆ ಪ್ರಮಾಣ. ಖಂಡಿತಾತ್ಮ ಅಂದ್ರೆ ಅಣುಸ್ವರೂಪ, ಅನುರೂಪದಲ್ಲಿ ಇರತಕ್ಕಂಥವನು, ಅಲ್ಪನಾದವನು ಅಂತ ಅರ್ಥ. ಅದಕ್ಕೆ ಶ್ರುತಿ ಉದಾಹರಣೆ. ಆ ಜೀವ ಮಾತ್ರ ಈ ಶರೀರದಲ್ಲಿದ್ದಾನೆ, ನ ಅನ್ಯ, ಆ ಜೀವ ಬಿಟ್ಟು ಬೇರೆ ಅವನ ಅಂತರ್ಯಾಮಿಯಾಗಿ ಭಗವಂತ ಅಂತ ಒಬ್ಬ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೋ ಜೀವ ಮಾತ್ರ ಜ್ಞಾನಿಗಳು ಅಂತ ಅರ್ಥ. ಜೀವ ಮಾತ್ರ ಜ್ಞಾನಿಸು ಸಂಗಂ ಸ್ನೇಹಾದಿ ಲಕ್ಷಣಂ ನ ಕುರ್ಯಾತ್. ಜೀವ ಮಾತ್ರ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾರಲ್ಲ ಅಂತವರ ಸಂಘ ಮಾಡಬಾರದು. ಇಲ್ಲಿದ ವ್ಯಾಖ್ಯಾನ ನಮಗೆ ಬಂದು ಇದು ಮಾಡುತ್ತೆ. ಖಂಡಿತಾತ್ಮಾವಸಾಯಿ ಅನ್ನೋ ಶಬ್ದಕ್ಕೆ ಈ ಅರ್ಥ ಹೇಗೆ ಬರುತ್ತೆ ಅಂತ ಅನ್ನೋದು ವ್ಯಾಖ್ಯಾನದಿಂದ ಗೊತ್ತಾಗ್ತದೆ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳು. ಧನ್ಯವಾದಗಳು ಆಚಾರ್ಯರು. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಾರಾಯಣ.